ಈ ಥರ ಮಶ್ರೂಮ್ ಮಸಾಲ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರ್ತದೆ. ಇದು ಗೀ ರೈಸ್ ಅಥವಾ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಮಾಡೋದು ತುಂಬ ಈಸಿ. ಫಸ್ಟ್ ಫ್ರೈ ಮಾಡಿದ ನೀರುಳ್ಳಿಯನ್ನು ಈ ಥರ ಪೇಸ್ಟ್ ಮಾಡಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿಯನ್ನು ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡಬೇಕು. ಈಗ ಮಶ್ರೂಮಿಗೆ ನೀರುಳ್ಳಿ ಪೇಸ್ಟ್, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್. ಇದಕ್ಕೆ ಟೊಮೆಟೊ ಯೂಸ್ ಮಾಡೋದಿಲ್ಲ, ಅದಕ್ಕೆ 1 ಕಪ್ ಕರ್ಡ್ ತಗೊಳ್ಬೇಕು. ಇದರಲ್ಲಿ ಮೆಣಸಿನ ಹುಡಿ, ಅರಿಶಿನ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 to 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ತುಪ್ಪ 2 ಹಾಕಿದ್ದೇನೆ. ಇದಕ್ಕೆ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮ್ಯಾರಿನೇಟ್ ಮಾಡಿದ ಮಶ್ರೂಮ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿ 3 ರಿಂದ 5 ನಿಮಿಷ ಬೇಯಿಸಬೇಕು. ಆಮೇಲೆ ಲಿಡ್ ಓಪನ್ ಮಾಡಿ ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿ.